ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇದು ಹಳ್ಳಿ ರೈತರ ಮಾತುಕತೆ ಭಾಗ 12, ಭಾಗ 10, 11 ನೋಡಿಕೊಂಡು ಭಾಗ 12 ನೋಡಿ. ಅಲ್ಲ ಕಣ ಭೀಮಣ್ಣ, ವಶಿ ಈ ಕಡಲೆಕಾಯಿನ ಬೆಳೀತಾ ಇದೆಯಾ ನೀನು? ಕಡಲೆಕಾಯಿ ರೇಟೆಲ್ಲ ಹೆಂಗೈತೆ ತಿಳ್ಕೊಂಡಿದ್ಯಾನ ಭೀಮಣ್ಣ? ಬಳ್ಳಿಯನ ಬೋಲ್ ಚಂದಾಗೈತೆ ಕಣ. ಆ ಕಡಲೆಕಾಯಿ ಇನ್ನೊಂದು ಸ್ವಲ್ಪ ಹಿಡಿಬೇಕು. ವಶಿ ಇನ್ನೂ ನೀರು ಬೇರೆ ಸರಿಗೆ ಆಯ್ಸಿಲ್ವಲ್ಲ ನೀನು, ಆ ಬೋರಿನ ಸಮಸ್ಯೆ ಆಗಿ. ವಶಿ ಇನ್ಮೇಲಾದರೂ ನೀರು ಚಂದಾಗಿ ಬಿಡ್ತೀಯಲ್ಲ, ವಶಿ ಕಾಯಿನೂ ಚಂದಾಗಿ ಹಿಡಿಬೋದು ಕಣ್ಲ ಭೀಮಣ್ಣ. ಕಡಲೆಕಾಯಿ ಬರೀ ಬೆಳೀತಾ ಇದೆಯಲ್ಲ, ಅದಕ್ಕೆ ಆ ಕಡಲೆಕಾಯಿ ರೇಟು ಹೆಂಗೈತಂತ ಏನಂತ ತಿಳ್ಕೊಂಡಿದ್ಯಾನ ಭೀಮಣ್ಣ? ಇಲ್ಲ ಕಣ ಚಂದ್ರಣ್ಣಯ್ಯ, ವಶಿ ನನಗೆ ಆ ರೇಟ್ ಹೆಂಗೈದವ ಅಂತಲೇ ಗೊತ್ತಿಲ್ಲ ಕಣ. ಕಡ್ಲೆಕಾಯಿದು ಇವಾಗ ಹೆಂಗೈತಪ್ಪ, ಏನನ ನಿನಗೇನ ಗೊತ್ತೇನು ಚಂದ್ರಣ್ಣಯ್ಯ ಕಡ್ಲೆಕಾಯಿ ರೇಟ್ ಹೆಂಗೈತಂತ? ಇಲ್ಲ ಕಣ ಭೀಮಣ್ಣಯ್ಯ, ನನಗೂ ಗೊತ್ತಿಲ್ಲ ಕಣ ಭೀಮಣ್ಣಯ್ಯ ಕಡಲೆಕಾಯಿ ರೇಟ್ ಇವಾಗ ಹೆಂಗೈತಂತ. ವಶಿ ರೈತರೆಲ್ಲ ಚಂದಾಗೆ ಬೆಳಿತಾವ್ರೆ ಈ ಬೇಸಿಗೆ ಕಡಲೆಕಾಯಿನ. ಮಳೆಗಾಲದಾಗ ಬೇರೆ ಕಡಲೆಕಾಯಿ ಆಗಿಲ್ಲ ನೋಡು, ಅದಕ್ಕೆ ಇವಾಗ ಒಂದು ಸ್ವಲ್ಪ ಕಡಲೆಕಾಯಿಗೆ ಬೆಲೆ ಜಾಸ್ತಿ ಇರಬೇಕೇನಪ್ಪ. ವಶಿ ಯಾರನ್ನ ಕೇಳಿ ತಿಳ್ಕೊಬೇಕು ಕಣ ಭೀಮಣ್ಣಯ್ಯ. ಅದೇ ಕಣ ಚಂದ್ರಣ್ಣಯ್ಯ, ಮೂರು ತಪ್ಪಿಗೆ ಏನಾನ ಗೊತ್ತಿರ್ತೈತೇನ ಕಣ ಚಂದ್ರಣ್ಣಯ್ಯ. ವಶಿ ಆ ಮೂರು ತಪ್ಪು ಏನಾನ ಇತ್ಲ ಹೊಲ್ದಕ್ಕೆ ಹೋಗಕ್ಕೆ ಬಂದರೆ ಹಂಗೆ ಕೇಳಿ ತಿಳ್ಕೊಬೇಕು ಕಣ ಚಂದ್ರಣ್ಣಯ್ಯ. ಇಲ್ಲ ಶೀನೆ ಹೋಗಕ್ಕೆ ಬರ್ತಾನೆ ಮೂರು ತಪ್ಪು ಹೊಲ್ದಕ್ಕೆ, ವಶಿ ಕೇಳಿ ತಿಳ್ಕೊಂಬ ನಿಲ್ಸು. ಸರಿ ಹೇಳು ಭೀಮಣ್ಣ. ವಶಿ ಆ ಮೂರು ತಪ್ಪು ಬಂದಾಗ ವಶಿ ಕಡಲೆಕಾಯಿ ರೇಟ್ ಹೆಂಗೈತಿ ಅಂತ ತಿಳ್ಕೊಳಪ್ಪ ನಿನ್ನ ಮೊದಲು. ವಶಿ ನಾವು ರೈತರು ಮಾಡೋ ತಪ್ಪು ಇದೆ ನೋಡು. ಬೆಳೆ ಏನೋ ಬೆಳಿತೀವಿ, ವಶಿ ಆ ರೇಟ್ ಏನೇನೈತೆ ಅಂತಲೇ ನಾವು ತಿಳ್ಕೊಂಬಕ್ಕಿಲ್ಲ ಕಣ್ಲ ಭೀಮಣ್ಣ. ವಶಿ ನಾವು ಯಾವತ್ತೂ ಯಾವ ಬೆಳೆ ಬೆಳಿತೀವೋ ಆ ಬೆಳೆಗೆ ರೇಟ್ಗಳು ಹೆಂಗೈದಾವ ಅಂತ ತಿಳ್ಕೊಬೇಕು ಕಣ ಭೀಮಣ್ಣ. ನಾವು ರೈತರು ಸುಮ್ಮನೆ ಓಟು ಅದನ್ನ ತಿಳ್ಕೊಂಬಕ್ಕೆ ಹೋಗಲ್ಲ, ಸುಮ್ಮನೆ ಬೆಳೆಯೋದನ್ನ ಬೆಳೆದು ಬಿಡ್ತೀವಿ ಕಣ್ಲ ಭೀಮಣ್ಣ. ಓಯ್ ಓಯ್ ಎಲೆ ಮೂರ್ತಪ್ಪ, ಎಲೆ ಮೂರ್ತಪ್ಪ. ಯಾಕಪ್ಪೋ ಭೀಮಣ್ಣ, ಯಾಕೆ ಹಂಗೋಲಿಕೆ ಅಂಬ್ತಿದೀಯಾ? ಯಾಕೆ ಭೀಮಣ್ಣ? ಬಾ ಮೂರ್ತಪ್ಪ, ಹಂಗೆ ಒಂದು ಒಟ್ಟು ಹೋಗ್ಮೇಂತ ಬಾ. ಬಂದೆ ನಿಲ್ಸಪ್ಪೋ ಭೀಮಣ್ಣ, ಬತ್ತೀನಿ ನಿಂತಾವನೇ, ಬಂದೆ ನಿಲ್ಸೋ. ಯಾರು ಭೀಮಣ್ಣ? ಮೂರ್ತಪ್ಪನೇ ಬಂದೆ. ಮೂರ್ತಪ್ಪ ಹ್ಞೂ ಕಣ್ ಚಂದ್ರಣ್ಣ, ಆ ಮೂರ್ತಪ್ಪನ್ನೇ ಊಲಿಕ್ದೆ ಬತ್ತವನೆ ಪಾಪ ಮೂರ್ತಪ್ಪ. ಯಾಕೆ ಭೀಮಣ್ಣಯ್ಯ ಹಂಗೆ ಹೋಲಿಕೊಂಡೆ? ವಶೆ ಆ ಜಮೀನ್ ತಾವ ಹೋಗಿ ಬರೋಣ ಅಂತ ಹೋಗ್ತಿದ್ನಪ್ಪ ಇಲ್ಲಾಸಿ, ನೀನು ಹೋಲಿಕೊಂಡೆ ಅಂತ ಇತ್ಲಾಗೆ ಬಂದೆ ನೋಡು. ಯಾಕೂ ಇಲ್ಲ ಕಣ ಮೂರ್ತಪ್ಪ, ವಶಿ ಇವಾಗಿನ ನಿನ್ನ ನೆನಪು ಮಾಡ್ಕೊಂಡ್ಬೇಕಣ್ಲ ನಾನು ಚಂದ್ರಪ್ಪ. ವಶಿ ಹಂಗೆ ನೀನು ಬಂದೆ, ಅದಕ್ಕೇನೆ ನಿನ್ನ ಊಲಿಕ್ತೆ ನೋಡ್ಲಾ ಮೂರ್ತಪ್ಪ. ಒಂದ್ರ ಒಟ್ಟು ಹಂಗೆ ಮಾತಾಡ್ಸೋಣ ಅಂತ ಕಾರೋದ್ನಪ್ಪ. ಅಲ್ಲ ಕಣ್ ಭೀಮಣ್ಣಯ್ಯ, ನಾನು ನಡ್ಕ ಬಂದೆ, ನೀವು ಅಲ್ಲೆಲ್ಲೆಲ್ಲೂ ಕಾಮ್ಲಿಲ್ವಲ್ಲಣ್ಣ. ಚಂದ್ರಣ್ಣನೂ ಕಾಮ್ಲಿಲ್ಲ, ನೀನು ಕಾಮ್ಲಿಲ್ಲಪ್ಪ. ನಾನು ನಡ್ಕ ಬಂದೀವ್ನಿ, ನೀವೆಲ್ಲೂ ಕಾಮ್ಲಿಲ್ವಲ್ಲ, ಯಾವಾಗ ಬಂದ್ರಿ ನೀವು? ಇಲ್ಲ ಕಣ ಮೂರ್ತಪ್ಪ, ವಶಿ ಅವಾಗಲೇ ಗೊತ್ತಾಯ್ತು ನಾ ಬಂದು. ಹಿಂಗೆ ನಾನು ನಮ್ಮ ಜಮೀನ್ ತಕ ಹೋಗ್ಬೇಕಂತ ಅನ್ಕೊಂಡು ಬಂದೆ ರೋಡ್ನಾಗೆ. ವಶಿ ಅಲ್ಲೇ ಭೀಮಣ್ಣನೂ ಇದ್ದ. ಹಂಗೆ ಭೀಮಣ್ಣ ಬಾ ಹೊಸ ಬೋರ್ನಾಗೆ ನೀರು ಹೆಂಗೆ ಬರ್ತವೆ ವಶಿ ನೋಡ್ಕೊಂಡು ನಿಮ್ಮ ಜಮೀನಾಕ ಹೋಗ್ಮೆಂತಿ ಅಂತ ಹೇಳಿ ಕರ್ದ ಕಣ ಮೂರ್ತಪ್ಪ. ಹಂಗೇನೆ ನಾನು ಭೀಮಣ್ಣ ಆವಾಗಲೇ ಒಂದು ಹೊತ್ತಾಯ್ತು ಕಣ್ಲ ಬಂದು. ಹೌದೇನು ಚಂದ್ರಣ್ಣ? ಹೆಂಗೆ ಇದಾವಣ್ಣ ಭೀಮಣ್ಣರವು ಕಡಲೆ ಗಿಡ? ವಶಿ ಚಂದ ಕಾಮ್ತವಲ್ಲ ಚಂದ್ರಣ್ಣ, ಕಾಯಿ ಚಂದ ಕಿಡ್ದಾವೆ ಕಡಲೆ ಗಿಡದಾಗೆ? ಕಾಯನ ಚಂದಾಗಿ ಹಿಡಿತಾವ ಕಂಡ್ಲ. ಒಂದು ಒಟ್ಟು ನೀರು ಕಮ್ಮಿ ಆಗ್ಬಿಟ್ಟವೆ ಕಡಲೆ ಗಿಡಕ್ಕೆ. ವಶಿ ಇವಾಗ ಮೊನ್ನೆ ಬೋರ್ ಹಾಕ್ಸೇನೆ ಭೀಮಣ್ಣ, ನೀರನ್ನ ಚೆನ್ನಾಗಿ ಹಾಯಿಸಿದ್ರೆ ಕಡಲೆಕಾಯಿನೂ ಚೆನ್ನಾಗಿ ಹಿಡಿತಾವೆ. ವಶಿ ಇವಾಗ ಕಡಲೆಕಾಯಿ ರೇಟ್ ಹೆಂಗೈತೆ ಅಂತಲೇ ಗೊತ್ತಾಗಲಿಲ್ಲ ಕಣ ಮೂರ್ತಪ್ಪ ನಮಗೆ. ಚಂದ್ರಣ್ಣಯ್ಯ ಕಡಲೆಕಾಯಿ ರೇಟು ಮೊನ್ನೆ ರಾಮಣೆ ತೂಗಿಸ್ತಿತ್ತು ಕಣ ಚಂದ್ರಣ್ಣಯ್ಯ. 7,200 ರೂಪಾಯಿ ಕ್ವಿಂಟೋಲು ಅಂತ ಅಂಬ್ತಿದ್ರು. ಆಗಲೇ 15-20 ದಿವಸ ಆಯಿತು ಆ ಕಡಲೆಕಾಯಿನ ತೂಗಿಸಿ. ವಶಿ ಇವಾಗ ಹೆಂಗೈತೆ ಅಂತ ಗೊತ್ತಿಲ್ಲ ಕಣ ಚಂದ್ರಣ್ಣಯ್ಯ. ಆ ರೇಟ್ ಇವತ್ತಿದ್ದು ನಾಳೆ ಇರೋಕ್ಕಿಲ್ಲ, ಅದಕ್ಕೆ ಒಂದು 15 ದಿನ 20 ದಿನ ಇಂಚೆ 7,200 ಹಂಗೆ ಊರಕ್ಕೆ ಬಂದು ಆ ಸಾಬ್ರು ರಾಮದ್ದು ತೂಗಿಸ್ತಿದ್ದ ಕಣ ಚಂದ್ರಣ್ಣಯ್ಯ. ಹೌದೇನಲ್ಲ ಮೂರ್ತಪ್ಪ? ನಾನು ಹಂಗೆ ಅಂದ್ಕೊಂಡೆ ಕಣ, ಆ ರಾಮದ್ದೊಂದು ಟೆಂಪ ಬಂದೈತೆ ಅಂತಂದರೆ ಆ ಕಡಲೆಕಾಯಿನೇ ಎಲ್ಲೋ ತುಂಬ್ಸಕ್ಕೆ ಬಂದಿರ್ತಾನೆ ರಾಮದ್ದು ಅಂತ ಅಂದ್ಕೊಂಡೆ. ಹಂಗಾರೆ 7,200 ರೂಪಾಯಿ ತಗೊಳೋ ನಾನು 15-20 ದಿವಸ ಇಂಚೆ ಕ್ವಿಂಟಲ್ಗೆ ಎಲ್ಲನಾ ಮೂರ್ತಪ್ಪ? ಹ್ಞೂ ಕಣ ಚಂದ್ರಣ್ಣಯ್ಯ, ಒಂದು ತಿಂಗಳಿಂಚೆ ಒಂದು 20 ದಿನದ ಇಂಚೆ ಯಾರೂ ಇನ್ನೂ ಕಡಲೆ ಗಿಡನೇ ಕಿತ್ತಿರಲಿಲ್ಲ ಕಣ ಚಂದ್ರಣ್ಣಯ್ಯ. ವಸಿ ಕಡಲೆಕಾಯಿನೂ ಇನ್ನೂ ಯಾರೂ ಬಿಡಿಸಿರಲಿಲ್ಲ. ಅದಕ್ಕೇ ಅಂಥ ಟೈಮ್ನಾಗೆ ಯಾರ್ಯಾರು ಕಿತ್ತು ಯಾರ್ಯಾರು ಕಡಲೆಕಾಯಿ ಎಲ್ಲ ಬಿಡಿಸಿದ್ರು ಅಂಥವ್ರಿಗೆಲ್ಲ 7,200 ರೂಪಾಯಿ ಹಂಗೆ ತಿಂಗಳು 20 ದಿನ ಇಂಚೆ ಮಾರ್ಕೊಂಡವ್ರು ನೋಡೋಣ.
ಒಸಿ ಬೋರ್ ಇರೋಂಥವ್ರು ಮುಂಚೆನೆ ಕಡಲೆಕಾಯಿ ಹಾಕ್ಕೊಂಡು ಬೆಳೆದವ್ರೆ. ಒಸಿ ಹಿಂದ್ಲ ವರ್ಷ ಮಳೆ ಬರಲಿಲ್ಲ ನೋಡು, ಅದಕ್ಕೆ ಕಡಲೆ ಗಿಡ ಎಲ್ಲ ಒಣಗೋಗಿದ್ವಲ್ಲ. ಒಸಿ ಮುಂಚೆ ಯಾರು ಬೇಸಿಗೆಯಾಗಿ ಬೆಳೆದ್ರು ಅವ್ರಿಗೆಲ್ಲ ಒಂದು 7,000 7,200 ಹಂಗೆ ಕ್ವಿಂಟಲ್ಗೆ ಮಾರ್ಕೊಂಡವ್ರೆ ಕಣ ಚಂದ್ರಣ್ಣ ಕಡಲೆಕಾಯಿನ. ಅದೇ ಕಣ ಮೂರ್ತಪ್ಪ, ಈ ತಿಂಗ್ಳಿಂಚೆ ಒಂದು ರೋಬೋಟ್ ಹಂಗೆ ರೇಟು ಮಿಸ್ ಕಾಡೈತೆ ಕಣ ಕಡ್ಲೆಕಾಯ್ದು. ವಯಸ್ಸಿ ಇವಾಗ ಹೆಂಗೈತಂತ ಏನನ ಗೊತ್ತೇನ ಮೂರ್ತಪ್ಪ ನಿನಗೆ ಕಡ್ಲೆಕಾಯಿ ರೇಟ್ ಹೆಂಗೈತಂತ? ಅದೇ ಕಣ ಭೀಮಣ್ಣಯ್ಯ, ಒಸಿ ತಿಂಗ್ಳಿಂಚೆ 7,000 7,200 ಹಂಗೆ ಊರಿನೊಳಗೆ ತೂಗ್ಸವ್ರೆ. ಇವಾಗ ನೀವೆಲ್ಲ ಈ ಕಡಲೆ ಗಿಡನ ಕಿತ್ತು ಈ ಕಡಲೆಕಾಯಿನೆಲ್ಲ ಬಿಡಿಸಿ ನೀವೆಲ್ಲ ಮಾರೋ ಓಟೋತ್ತಿಗೆ ಒಂದು 4,000 5,000ಕ್ಕೆ ಬರುತ್ತಪ್ಪ. ಯಾಕೆ ಅಂತಂದರೆ ಇವಾಗ ಕಡಲೆಕಾಯಿ ರೇಟು ಒಂದು 6,000 6,200 ಹಂಗೆ ತೂಗಿಸ್ತಾವ್ರಿ. ನಿಂದೆಲ್ಲ ಇದನ್ನು ಕಿತ್ತು ಕಡಲೆಕಾಯಿ ಎಲ್ಲ ಬಿಡಿಸೋ ಅಷ್ಟೊತ್ತಿಗೆ ಇನ್ನೂ ಒಂದು ತಿಂಗಳು ಆಗ್ತೈತೆ. ಒಸಿ ಅಷ್ಟೊತ್ತಿಗೆ ಇನ್ನೂ 1,000 ಡೌನ್ ಆಗ್ತೈತೆ ಕಣ ಭೀಮಣ್ಣಯ್ಯ. 4,000 4,500 5,000 ರೂಪಾಯಿ ಹಂಗೆ ತಗೊಂತಾರೆ ಅವಾಗ. ನಮ್ಮ ತಗ ಬಂದು ರೇಟ್ ಡೌನ್ ಆಗೈತೆ ಕಣ್ರಪ್ಪ ಅಂತ ಹೇಳ್ತಾರೆ ಮಧ್ಯವರ್ತಿಗಳು. ಆವಾಗ ನಾವು ಎಷ್ಟು ಕೈತೋ ಅಷ್ಟಕ್ಕೆ ಮಾರ್ಕೆಮನ್ ಹೇಳು ಅಮ್ಮಂಗೆ ಆಗ್ತೈತಿ. ಒಸಿ ನಮಗೂ ಕಷ್ಟ ಇರ್ತೈತೆ ನೋಡು. ಅದಕ್ಕೇ ನಾವು ಯಾರು ಇಕ್ಕೆಮ್ಮಕ್ಕೆ ಹೋಗಲ್ಲ ಕಡಲೆಕಾಯಿನ, ಅದೇ ಮಾರ್ಬಿಡ್ತೀವಿ ಕಣ ಭೀಮಣ್ಣಯ್ಯ. ಹ್ಞೂ ನೀವಳ ಮೂರ್ತಪ್ಪ, ಇವಾಗ 6,000 6,200 ರೂಪಾಯಿ ಹಂಗೆ ಕ್ವಿಂಟಲ್ಗೆ ಕಡಲೆಕಾಯಿ ತಗೊಂತಾರೆ. ಇನ್ನೊಂದು ತಿಂಗಳು ಬಿಟ್ಟರೆ ಎಲ್ಲರವು ಕಡಲೆಕಾಯಿ ಬರ್ತವೆ. ಆವಾಗ ಇನ್ನೇನು 4,000 4,500 5,000 ರೂಪಾಯಿಗೆ ತಗೊಂಡು ಹೋಗ್ತಾರೆ ಮಧ್ಯವರ್ತಿಗಳು ಬಂದು. ಒಸಿ ಆವಾಗ ಅವರು ನಮಗೆ ರೇಟೇ ಇಲ್ಲ, ಕಡಲೆಕಾಯಿಗೆ ಅದಿಲ್ಲ ಇದಿಲ್ಲ, ನಿಮ್ಮ ಜೋಳ ಕಡಲೆಕಾಯಿ ಕಾಯಿ ದಪ್ಪ ಇಲ್ಲ, ಕಡಲೆಕಾಯಿ ಬೀಜ ದಪ್ಪ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ನಮ್ಮ ಕಡಲೆಕಾಯಿಗೆ ರೇಟು ಕಡಿಮೆ ಮಾಡ್ಕೊಂಡು ತಗೊಂಡು ಹೋಗ್ಬಿಡ್ತಾರೆ ಕಣ ಮೂರ್ತಪ್ಪ. ಏನು ಮಾಡೋಕ್ಕಾಗ್ತೈತೆ ಚಂದ್ರಣ್ಣಯ್ಯ? ಒಸಿ ನಾವು ಬೇರೆ ಇರ್ತಾವೆಲ್ಲ ಸಾಲನ ಬಡ್ಡಿಗೋ ತಂದು ಇಲ್ಲಿ ಬೇಸಾಯ ಮಾಡಿಸಿರ್ತೀವಲ್ಲ ಚಂದ್ರಣ್ಣಯ್ಯ. ಒಸಿ ಅವ್ರಿಗೂ ಟೈಮ್ ಆಗಿರ್ತೈತಿ, ಬಡ್ಡಿನೋ ಪಡ್ಡಿನೋ ಕೊಡೋಕ್ಕಾಗ್ತೈತೆ ಅಂತ ಹೇಳಿ ಒಸಿ ನಮಗೂ ಕಷ್ಟ ಇರ್ತೈತೆ ಅಂತ ಹೇಳ್ಬಿಟ್ಟು ಆ ಟೈಮ್ನಾಗೆ ಏನು ರೇಟಿಗೆ ಇರುತ್ತೋ ಆ ರೇಟಿಗೆ ಮಾರಿ ಅವ್ರ ದುಡ್ಡು ಇಸ್ಕೊಂಡು ಬೇರೆ ಸಾಲ ಕೊಡ್ತೀವಿ ಕಣ ಮೂರ್ತಣ್ಣಯ್ಯ. ಒಸಿ ಅದೇ ಇಕ್ಕೆಮಕ್ಕಾಗಲ್ಲ ನಮ್ಮ ಕೈಲಿ. ಫಸ್ಲು ಬೆಳೆದಿರೋವನ್ನ ಇಕ್ಕೆಮ ಅಂತ ವಸ್ತುಗಳ್ನು ನಮ್ಮ ಕೈಲಿ ಇಕ್ಕೆಮಕ್ಕಾಗಲ್ಲ ನೋಡು. ಸಾಲದ ಒತ್ತಡದಿಂದ ಅದೇನೇ ನಾವು ಬೆಳೆದಿರೋ ಫಸ್ಲುಗಳ್ನ ಮಾರ್ಕೊಂಬಿಡ್ತೀವಿ ಕಣ. ನಾವು ಬೆಳೆದಾಗ ಎಲ್ಲಿ ರೇಟ್ ಇರ್ತೈತೆ ಹೇಳು? ರೇಟ್ ಇರಲ್ಲ ಯಾತಿರಲ್ಲ, ನಮ್ಮ ಕಷ್ಟಕ್ಕೆ ನಾವು ಅದೇ ಮಾರ್ಕೊಂಬಿಡ್ತೀವಿ. ಯಾತನ ಆಗಲಿ ಹೇಳು, ಕಡಲೆಕಾಯಿ ಆಗಲಿ ಯಾವ್ದನ ಇಕ್ಕೆಮ ವಸ್ತು ಈರುಳ್ಳಿ ಆಗಲಿ ಹೇಳು, ಇಂಥವೆಲ್ಲ ಇಕ್ಕೊಂಡು ಮಾರಿದರೆ ಒಂದು ಒಟ್ಟು ಯಾತನ ಕೈಗೆ ಸಿಗ್ಬೋದು. ಒಸಿ ನಾವು ಬೆಳೆದಾಗ ಎಲ್ಲರೂ ಬೆಳೆದಿರ್ತಾರೆ, ನಮ್ಮ ಕಷ್ಟಕ್ಕೆ ನಾವು ಅದೇ ಮಾರ್ಕೊಂಬಿಡ್ತೀವಿ ಕಣ್ಲ ಚಂದ್ರಣ್ಣಯ್ಯ. ಏನು ಮಾಡೋಕ್ಕಾಗುತ್ತೆ ಮೂರ್ತಪ್ಪ, ಏನೋ ಬೆಳೆದಿದ್ದೀವಿ, ಒಸಿ ಇದ್ದಿದ್ದಾಗುತ್ತೆ ಬಿಡ್ಲ ಮೂರ್ತಪ್ಪ. ಒಸಿ ಬೆಳೆದ ಮ್ಯಾಕೆ ಯಾತೋ ಇದ್ದಿದ್ದೋ ಪದ್ದಿದ್ದೋ ಯಾವ ರೇಟ್ಗೆ ಇರುತ್ತೋ ಆ ರೇಟಿಗೆ ಮಾರ್ಕೊಂಡು ಸಾಲದಾರ್ದ ದುಡ್ಡು ಕೊಡ್ಬೇಕಲ್ಲಪ್ಪ. ಒಸಿ ಸಾಲ ಕೊಟ್ಟಿರೋರು ನಮ್ಮನ್ನು ಸುಮ್ಕೆ ಬಿಡ್ತಾರೆ ಏನು ಮೂರ್ತಪ್ಪ? ಮರ್ಯಾದೆಗೋಸ್ಕರನಾದ್ರೂ ಆ ಟೈಮ್ನಾಗ ಏನು ರೇಟ್ ಇರ್ತೈತೋ ಗೊತ್ತಿಲ್ಲ, ಆ ರೇಟ್ಗೆ ಬೆಳೆದ್ಮೇಲೆ ನಾವೆಲ್ಲ ರೈತರು ಮಾರ್ಕೊಂಡ್ಬಿಡ್ತೀವಿ ನೋಡು ಮೂರ್ತಪ್ಪ. ಹ್ಞೂ ಕಣಯ್ಯಣ, ಒಸಿ ನಮ್ಮ ರೈತರದೇ ಅಷ್ಟೇ ಹೇಳೋಣ. ಏನು ಮಾಡೋಕ್ಕಾಗ್ತೈತಿ? ಒಸಿ ಕೊಟ್ಟಾರ ಸಾಲ ಕೊಡ್ಬೇಕಂತ ಹೇಳಿ ಆ ಟೈಮ್ನಾಗೆ ಏನು ರೇಟನ ಇರಲಿ ಹೇಳಪ್ಪ, ನಮಗೆ ಕಷ್ಟ ಐತೆ ಅಂತ ಹೇಳಿ ಎಲ್ಲ ಫಸ್ಲು ಅದೇ ಮಾರ್ಕೊಂಬಿಡ್ತೀವಿ. ಅಂಥ ಟೈಮ್ನಾಗೆ ರೇಟ್ ಇರಲ್ಲ, ನಾವೇನು ಮಾಡೋಕ್ಕಾಗ್ತೈತಿ? ಆ ಟೈಮ್ಗಳಿಗೆ ನಮಗೆ ಸಾಲದಾರ ಕಾಟ ಆಗಿರ್ತೈತಲ್ಲ ಭೀಮಣ್ಣಯ್ಯ. ಅಂಥ ಟೈಮ್ನಾಗೆ ಓದೋಟ್ಕೆ ಹೋಗ್ಲಿ ಅಂತ ಹೇಳಿ ಅದೇ ಮಾರ್ಬಿಡ್ತೀವಿ ಕಣ. ಮಾರಿ ಸಾಲದಾರ್ದೆಲ್ಲ ದುಡ್ಡು ಕೊಡ್ತೀವಿ. ಹೊಸಿಯ ರೈತರದು ಇಂಥ ಕಷ್ಟಗಳೆಲ್ಲ ಇರ್ತಾವೆ ನೋಡಪ್ಪ. ಓನ್ ಹೇಳು ಮೂರ್ತಪ್ಪ, ಒಸಿ ಆ ಟೈಮ್ನಾಗೆ ನಮಗಿರೋ ಸಾಲದ ಬಾದಿಗೇನೆ ಅದೇ ಮಾರ್ಕೊಂಬಿಡ್ತೀವಿ ಕಣ ಮೂರ್ತಪ್ಪ ಪೋಸ್ಟ್ಲೆಲ್ಲ. ಒಸಿ ಆವಾಗ ರೇಟ್ ಆಯಿತು ರೇಟ್ ಇಲ್ವಂತ ಯಾತು ನೋಡಲ್ಲ, ಇದ್ದಿದ್ದ ರೇಟ್ಗೆ ಕೊಟ್ಟು ನೋಡಿ ಅಂದ್ಬಿಡ್ತೀವಿ ಕಣ ಮೂರ್ತಪ್ಪ. ಯಾಕೆ ಅಂದರೆ ಈ ಸಾಲದ್ದು ಅಷ್ಟೊಂದು ಕಾಟ ಇರುತ್ತೆ ರೈತರಿಗೆ, ಆ ಸಾಲದ್ದು ಅಷ್ಟೊಂದು ಒತ್ತಡ ಇರುತ್ತೆ ಕಣ ಮೂರ್ತಪ್ಪ. ಅದಕ್ಕೇ ಎಲ್ಲ ಅದೇ ಮಾರ್ಕೊಂಬಿಡ್ತೀವಿ. ಆವಾಗ ರೇಟು ಪಾಟು ಯಾತು ನೋಡೋಕೆ ಹೋಗಲ್ಲ ಕಣ ಮೂರ್ತಪ್ಪ ರೈತರು ನಾವು. ಹ್ಞೂ ಹೇಳಿ ಚಂದ್ರಣ್ಣಯ್ಯ, ರೈತರು ಹಂಗೆಯ. ಪ್ರಿಯ ವೀಕ್ಷಕರೇ, ಇದು ಹಳ್ಳಿ ರೈತರ ಮಾತುಕತೆ ಭಾಗ 12. ಇದರ ಮುಂದುವರಿದ ಭಾಗ 13ರಲ್ಲಿ ಇರುತ್ತದೆ ನೋಡಿ.